ನಾವು ಈ ಧ್ಯಾನವನ್ನು ಯಾಕೆ ಮಾಡ್ತೀವಿ? ಸಾರು ಅದನ್ನ ಬಹಳ ಚೆನ್ನಾಗಿ ವಿವರಿಸಿದ್ರು. ಧ್ಯಾನ ಯಾಕೆ ಮಾಡ್ಬೇಕಪ್ಪ? ದೇಹ ಮತ್ತು ಮನಸ್ಸಿನ ಅತೀತವಾದದ್ದು ಇನ್ನೂ ಏನೋ ಇದೆ ನಮ್ಮ ದೇಹದಲ್ಲಿ, ನಮ್ಮ ಒಳಗೆ ಏನೋ ಇದೆ. ಆ ಒಂದು ಚೈತನ್ಯದ ಅನುಭವ ಧ್ಯಾನದಲ್ಲಿ ಮಾತ್ರ ನಮಗೆ ಗುರ್ತಿ ಬರುತ್ತೆ. ಟು ಎಕ್ಸ್ಪೀರಿಯನ್ಸ್ ದ ಕಾನ್ಶಿಯಸ್ ಲೆವೆಲ್ ವಿ ಹ್ಯಾವ್ ಟು ಮೆಡಿಟೇಟ್. ಆ ಚೈತನ್ಯದ ಅರಿವುಗೋಸ್ಕರ ನಾವು ಧ್ಯಾನ ಮಾಡಲೇಬೇಕು. ಇಲ್ಲದಿದ್ದರೆ ಬೇರೆ ಯಾವುದರಿಂದಲೂ ನಿಮಗೆ ಆ ಚೈತನ್ಯದ ಅರಿವು ಅಷ್ಟು ಸುಲಭವಾಗಿ ಆಗೋಲ್ಲ. ಮನುಷ್ಯ ದೇಹ ಮತ್ತು ಮನಸ್ಸಿನ ದಲ್ಲೇ ಸಿಲುಕೊಂಡ್ಬಿಟ್ಟಿದ್ದ. ಅವೆರಡೇ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದ. ಫಿಸಿಕಲ್ ಬಾಡಿ, ಮೈಂಡ್ ಬಿಟ್ರೆ ಬೇರೆ ಏನಿಲ್ಲಪ್ಪ ಅಂತೇಳಿ ಅದೆರಡರಲ್ಲೇ ಅವನು ಒದ್ದಾಡ್ತಾ ಇದ್ದ. ಸಾರ್ ಧ್ಯಾನವನ್ನು ಪರಿಚಯ ಮಾಡಿ ಅದು ಎರಡು ಒಂದು 0.001% ಅದರ ಹಿಂದೆ ಬ್ಯಾಕಪ್ ಆಗಿರೋದು ಚೈತನ್ಯ ಸ್ವರೂಪ, ನಿನ್ನ ಆತ್ಮ ಸ್ವರೂಪ ಅಂತೇಳಿ ಪರಿಚಯ ಮಾಡಿಕೊಟ್ರು ಧ್ಯಾನ ಕಲಿಸಿ. ಅಂತ ಒಂದು ಬುನಾದಿನೇ ನಾವು ಇವತ್ತು ಶುರುವಾಗ್ತಾ ಇದ್ದೀವಿ. ಅಂತ ಒಂದು ಸ್ಥಿತಿಯಲ್ಲಿದ್ದವರು ನಾವು ಧ್ಯಾನದಿಂದ ಎಲ್ಲರ ಮಧ್ಯೆ ನಿರ್ಭಯವಾಗಿ ಆನಂದದಿಂದ ಎಲ್ಲವನ್ನೂ ವ್ಯಕ್ತಪಡಿಸುವ ಒಂದು ಕಲೆ ಬಂತು ಅಂದ್ರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನದಿಂದ ನಿನ್ನಲ್ಲಿ ಚೈತನ್ಯದ ಅರಿವಾಗುತ್ತೆ. ಚೈತನ್ಯದ ಅರಿವಿಂದ ನಿನ್ನಲ್ಲಿ ಶಕ್ತಿ ತುಂಬುತ್ತೆ. ಶಕ್ತಿಯಿಂದ ನಿನ್ನಲ್ಲಿ ಜ್ಞಾನದ ಹರಿದು ಬರುತ್ತೆ. ಜ್ಞಾನ ಸಾಗರವೇ ಹರಿದು ಬರುತ್ತೆ. ಅಂತ ಜ್ಞಾನ ಸಾಗರವನ್ನು ನಮ್ಮಲ್ಲಿ ಹರಿಸ್ಬೇಕು ಅಂದ್ರೆ ನಾವು ಧ್ಯಾನವನ್ನು ಇಟ್ಕೊಳ್ಳೇಬೇಕು. ಜ್ಞಾನ ಆಟೋಮೆಟಿಕ್ ಬರಕ್ ಶುರುವಾಗುತ್ತೆ. ಜ್ಞಾನ ಆಟೋಮೆಟಿಕ್ ಬರಕ್ ಶುರು ಆದ್ರೆ ಅದ್ರ ಜೊತೆಗೆ ಧನನೂ ಬಂದೇ ಬರುತ್ತೆ. ಸಾರ್ ಯಾವಾಗ ಹೇಳ್ತಿದ್ರು, ಸರಸ್ವತಿನ ಪೆಟ್ಕೊಳ್ಳಯ್ಯ, ಲಕ್ಷ್ಮಿ ತಾನೇ ಬರ್ತಾಳೆ ಅಂತ. ಅಂದ್ರೆ ಇಲ್ಲಿ ಆ ಒಂದು ಜ್ಞಾನ ಅನ್ನೋದು ಬಹಳ ಮುಖ್ಯವಾದದ್ದು. ಆ ಜ್ಞಾನ ಪಡೆಯೋದಕ್ಕೆ ಧ್ಯಾನ ಬಹಳ ಸಹಾಯ ಮಾಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಎಷ್ಟು ಜ್ಞಾನ ಅಡಗಿದೆ ಅನ್ನೋದು ನಾವು ಧ್ಯಾನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅಂತರಾಳದಲ್ಲಿ ಅಡಗಿರುವ ಜ್ಞಾನ ನಮ್ಮ ಗೋಚರಕ್ಕೆ ಬರೋದೇ ಕಷ್ಟ. ಇಲ್ಲದಿದ್ರೆ ಆ ಹುಚ್ಚು ಮನಸ್ಸಿನಲ್ಲೇ ನಾವು ಪರದಾಡ್ತಾ ಇರ್ತೀವಿ, ನಮಗೆ ಗೋಚರನೇ ಆಗೋಲ್ಲ. ಧ್ಯಾನ ಮಾಡಿದ ಕ್ಷಣ ನಮಗೆ ನಮ್ಮ ಚೈತನ್ಯದ ಅರಿವಾಗಿ ಅಂತರಾಳದಲ್ಲಿರುವ ಜ್ಞಾನ ಸಾಗರ ಹರಿದು ಬರುತ್ತೆ. ಹರಿದು ಬಂದಾಗ ನಮಗೆ ನಾವು ಮಾಡಬೇಕಾದ ಕರ್ತವ್ಯಗಳು, ನಾವು ಮಾಡಬೇಕಾದ ಕೆಲಸಗಳು ಎಲ್ಲವೂ ಗೋಚರವಾಗುತ್ತೆ. ನಮ್ಮ ಲಕ್ಷ್ಯವನ್ನು ನಾವು ಇಟ್ಕೊಳ್ಬಹುದು. ನಮ್ಮ ಜೀವನದ ಉದ್ದೇಶವನ್ನು ಪರಿಪೂರ್ಣ ಮಾಡ್ಕೋಬಹುದು. ಇದು ಎಲ್ಲವೂ ಧ್ಯಾನದಿಂದ ಸಾಧ್ಯ. ಅದರ ಸಲುವಾಗಿ ಧ್ಯಾನ ಜಗತ್ ನಿರ್ಮಾಣ ಮಾಡಬೇಕು ಅಂತೇಳಿ ಪತ್ರಿಸರ್ ಸಂಕಲ್ಪ ಮಾಡಿಕೊಂಡ್ರು. ಎಲ್ಲದಕ್ಕೂ ಕಾರಣ, ಇದೆಲ್ಲದಕ್ಕೂ ಬುನಾದಿ ಆ ಧ್ಯಾನನೇ. ಅಂತ ಒಂದು ಜಗತ್ತನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಪತ್ರಿಸರ್ ತಮ್ಮ ಕೆಲಸವನ್ನು ಶುರು ಮಾಡಿದರು. ನೋಡ್ರಿ, ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್. ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ದೇಹ ಮನಸ್ಸಿನ ಅತೀತವಾಗಿದ್ದೀನಿ ಅನ್ನೋ ಒಂದು ಆ ಪ್ರಜ್ಞೆ ಏನಿದೆ ಅಲ್ಲ, ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. ಯು ಆರ್ ನಾಟ್ ಎ ಬಾಡಿ, ಯು ಆರ್ ನಾಟ್ ಎ ಮೈಂಡ್, ಯು ಆರ್ ಓನ್ಲಿ ದ ಕಾನ್ಶಿಯಸ್ನೆಸ್ ಅನ್ನೋ ಒಂದು ಸೆಲ್ಫ್ ರಿಯಲೈಸೇಷನ್ ಇಟ್ ಕಮ್ಸ್ ಓನ್ಲಿ ಫ್ರಮ್ ಮೆಡಿಟೇಷನ್. ಆ ಧ್ಯಾನದಿಂದ ಮಾತ್ರ ಸಾಧ್ಯ. ಇನ್ಯಾವುದರಿಂದನೂ ಅದು ಸಾಧ್ಯನೇ ಇಲ್ಲ.
ನೋಡಿ, ನಾನು ಆಗ್ಲೇ ಹೇಳಿದೆ, ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆದ ನಂತರ ಮೈತ್ರೇಯ ಬುದ್ಧನ ವಾಕಿನ್ ಆಯ್ತು ಅಂತ. ಇದರ ಹಿಂದ್ಗಡೆಯ ಒಂದು ಸ್ಟೋರಿ ನಿಮ್ಗೆ ಹೇಳ್ತೀನಿ. ಯಾಕೆ ಪತ್ರಿ ಸಾರ್ನೆ ವಾಕಿನ್ ಆಗೋದಕ್ಕೆ ಮೈತ್ರೇಯ ಬುದ್ಧ ಚೂಸ್ ಮಾಡಿದ್ರು ನೋಡಿ. 2500 ವರ್ಷದ ನಂತರ ಬುದ್ಧನ್ ಕಾನ್ಶಿಯಸ್ ಮತ್ತೆ ಭೂಮಿ ಮೇಲೆ ಬರ್ತದೆ ಅಂತೇಳಿ ಅವಾಗ ಬುದ್ಧ ಹೇಳಿದ್ರು. ಆ ಸಮಯ ಸ್ಟಾರ್ಟ್ ಆಗಿತ್ತು. ಆ ಸಮಯದಲ್ಲಿ ಮೇಡಮ್ ಬ್ಲೆವೆಟ್ಸ್ಕಿ ಮತ್ತೆ ಈ ಥಿಯಾಸಫಿಕಲ್ ಸೊಸೈಟಿ ಅವರು ಎಲ್ಲರಿಗೆ ಈ ವಿಷಯ ಗೊತ್ತಾಯ್ತು. ಆ ಕಾನ್ಶಿಯಸ್ ಮಹಾನ್ ಚೈತನ್ಯ ಕೆಳಗೆ ಭೂಮಿ ಮೇಲೆ ಬರ್ಬೇಕಂತಿದೆ, ಅದಕ್ಕೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕು ಅಂತೇಳಿ ಅದನ್ನ, ಯಾಕೆಂದ್ರೆ ಅಂತ ಚೈತನ್ಯ ಉಳ್ಕೋಬೇಕಂದ್ರೆ ಅಂತ ಅಸ್ತಿತ್ವ ಬೇಕು. ಅದಕ್ಕೆ ಒಂದು ಹುಡುಗನ್ನ ಇವರು ಟ್ರೈನಿಂಗ್ ಮಾಡಕ್ ಶುರು ಮಾಡ್ತಾರೆ. ಅವನಿಗೆ ಚಿಕ್ಕಂದಿನಿಂದನೇ ಎಲ್ಲಾ ಧ್ಯಾನ ಸಾಧನೆಗಳು, ಎಲ್ಲಾ ಸೂತ್ರಗಳು ಹೇಳ್ಕೊಟ್ಟು ಅಪಾರವಾದ ಶಕ್ತಿ ಬರೋದಂಗೆ ಅವನ್ನ ರೆಡಿ ಮಾಡ್ತಾರೆ. ಅವರೇ ಜಿಡ್ಡು ಕೃಷ್ಣಮೂರ್ತಿ. ಅವರನ್ನು ಥಿಯಾಸಫಿಕಲ್ ಸೊಸೈಟಿ ಅವರು ಕಂಪ್ಲೀಟ್ ಆಗಿ ರೆಡಿ ಮಾಡ್ತಾರೆ. ನೋಡಿ, ರೆಡಿ ಮಾಡಿದ ನಂತರ ಇನ್ನೇನು ಜಿಡ್ಡು ಕೃಷ್ಣಮೂರ್ತಿ ಒಳಗೆ ಬುದ್ಧ ಕಾನ್ಶಿಯಸ್ ವಾಕಿನ್ ಆಗಬೇಕು, ಆ ಸಮಯ ಬಂದ್ಬಿಡ್ತಿಲ್ಲ. ಇವನ್ನೆಲ್ಲ ಇವರು ರೆಡಿಯಾಗಿದ್ದಾರೆ, ಇವರೆಲ್ಲ ಶಕ್ತಿಯುತವಾಗಿ ರೆಡಿಯಾಗಿದ್ದಾರೆ. ಹಾಗೆ ಇವ್ರ ಒಳಗೆ ವಾಕಿನ್ ಆಗಬೇಕು ಅಂತ ಸಮಯದಲ್ಲಿ, ಓಕೆ, ವಾಕಿನ್ ಅಂದ್ರೆ ನಾನು ಅರ್ಥ ಆಗ್ಲಿಕ್ಕಿಲ್ಲ ನಿಮಗೆ, ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗಲ್ಲ. ವಾಕಿನ್ ಅಂದ್ರೆ ಆ ಉನ್ನತವಾದ ಒಂದು ಚೈತನ್ಯ ನಮ್ಮ ದೇಹದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅದರಲ್ಲಿ ಟೆಂಪ್ರರಿ ವಾಕಿನ್ ಅಲ್ಲಿ ನಮ್ಮ ಚೈತನ್ಯದ ಜೊತೆಗೆ ಆ ಚೈತನ್ಯನು ಇದ್ದು ಕೆಲಸ ಮಾಡುತ್ತೆ. ಪರ್ಮನೆಂಟ್ ವಾಕಿನ್ ಅಲ್ಲಿ ಎಕ್ಸ್ಚೇಂಜ್ ಆಫ್ ಸೋಲ್ಸ್ ಆಗುತ್ತೆ. ದೇಹ ಅದೇ ಇರುತ್ತೆ, ಅದರಲ್ಲಿರುವ ಒಂದು ಆತ್ಮ ತನ್ನ ಅಸ್ತಿತ್ವದಕ್ಕೆ ಹೋಗುತ್ತೆ. ಆ ಉನ್ನತ ಲೋಕದ ಆತ್ಮ ಒಂದು ಸೆಟ್ಲ್ ಆಗುತ್ತೆ. ಇದಕ್ಕೆ ವಾಕಿನ್ ಅಂತಾರೆ. ಇಂಥ ಒಂದು ವಾಕಿನ್ ಪ್ರೋಸೆಸ್ಸು, ಬುದ್ಧನ ವಾಕಿನ್ ಪ್ರೋಸೆಸ್ ಜಿಡ್ಡು ಕೃಷ್ಣಮೂರ್ತಿ ಒಳಗಡೆ ಆಗ್ಬೇಕು ಅಂತೇಳಿ ಎಲ್ಲ ಡಿಸೈಡ್ ಆಗಿತ್ತು. ಅದಕ್ಕೆ ಅವ್ರನ್ನ ತಯಾರು ಮಾಡಿದ್ರು. ಆದರೆ ಇಲ್ಲಿ ನೋಡಿ, ಅವರ ಸೆಲ್ಫ್ ಐಡೆಂಟಿಟಿ, ಜಿಡ್ಡು ಕೃಷ್ಣಮೂರ್ತಿಯವರ ಸೆಲ್ಫ್ ಐಡೆಂಟಿಟಿ ಅಡ್ಡ ಬಂತು. ಅವ್ರು ಹೇಳಿದ್ರು, ನಾನು ಜಿಡ್ಡು ಕೃಷ್ಣಮೂರ್ತಿಯಾಗಿ ಉಳಿಬೇಕು ಹೊರತು ಇನ್ನೊಬ್ಬರ ಒಂದು ಚೈತನ್ಯವನ್ನು ಇಟ್ಕೊಂಡು ನಾನು ಯಾಕೆ ಕಂಟಾಡಬೇಕು ಅನ್ನೋ ಒಂದು ಖಯಾಲ್ ಅವ್ರ ಒಳಗಡೆ ಉಟ್ಕೊಂಡ್ಬಿಡ್ತು. ಸೆಲ್ಫ್ ಐಡೆಂಟಿಟಿಯ ಒಂದು ಕವಚ ಅವರಲ್ಲಿ ಬಂದ್ಬಿಡ್ತು. ಅವಾಗ ಅವ್ರು ಏನ್ ಮಾಡಿದ್ರು, ನೋ, ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ ಕಾನ್ಶಿಯಸ್ನೆಸ್ ಆಫ್ ಮೈತ್ರೇಯ ಬುದ್ಧ. ಅವರೆಲ್ಲರಿಗೆ ಒಂದು ಶಾಕ್ ಆಗ್ಬಿಡ್ತು. ಏನಪ್ಪ, ಯಾವ್ದ್ರ ಸಲುವಾಗಿ ನಾವು ಈತನ್ನ ರೆಡಿ ಮಾಡಿದ್ವಿ, ಇವನೇ ಅದಕ್ಕೆ ಬೇಡ ಅಂದ್ಬಿಟ್ನಲ್ಲ ಅಂತೇಳಿ. ಓಶೋಗೆ ಎಲ್ಲರೂ ಕನೆಕ್ಟ್ ಅಂದ್ರೆ ಕೇಳ್ಕೊಡ್ರು. ಆ ಸಮಯದಲ್ಲಿ ಓಶೋ ಬಹಳ ಪವರ್ಫುಲ್ ಇದ್ರು. ಅವ್ರಿಗೆ ಕೇಳಿದ್ರು, ಆ ಬುದ್ಧ ಕಾನ್ಶಿಯಸ್ ನಿಮ್ಮೊಳಗೆ ವಾಕಿನ್ ಮಾಡ್ಕೊಂತೀರಾ ಅಂತೇಳಿ. ಅವಾಗ ಓಶೋ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಆ ಒಂದು ಚೈತನ್ಯವನ್ನು ನನ್ನ ಒಳಗೆ ನಾನು 2 ದಿವಸ ಮಾತ್ರ ಇಟ್ಕೋಬಲ್ಲೆ, ಅಷ್ಟು ಪವರ್ಫುಲ್ ಚೈತನ್ಯ ಅದು ನನ್ನಿಂದ ಸಾಧ್ಯವಿಲ್ಲ ಅಂತ ಅವ್ರು ಓಪನ್ ಆಗಿ ಹೇಳಿದ್ರು. ನನ್ನಲ್ಲಿ ಆ ಶಕ್ತಿ ಇಲ್ಲ, ನನ್ನಿಂದ ಆಗಲ್ಲ, ನಾನು ಆ 2 ದಿವಸ ಮಾತ್ರ ಆ ಚೈತನ್ಯನ ನನ್ನ ಒಳಗೆ ಹೋಲ್ಡ್ ಮಾಡಬಹುದು ಅಂತ. ಮತ್ತೆ ಇವರಿಗೆ ಮತ್ತೆ ಹುಡುಕಾಟ ಸ್ಟಾರ್ಟ್ ಆಯ್ತು. ಏನಪ್ಪ, ಏನ್ ಮಾಡೋದು? ಆ ಚೈತನ್ಯ ರೆಡಿ ಇದೆ, ಪರ್ಸನ್ ರೆಡಿ ಇಲ್ಲಲ್ಲ. ಅಂತ ಸಮಯದಲ್ಲಿ ಅವರೆಲ್ಲರ ಕಣ್ಣಿಗೆ ಬಿದ್ದಿದ್ದು ನಮ್ಮ ಪಿರಮಿಡ್ ಸೊಸೈಟಿಯ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರು ಅವರಿಗೆ ಕಣ್ಣಿಗೆ ಬಿದ್ರು.
ಅವಾಗ ಧ್ಯಾನ ಪ್ರಚಾರ ಶುರು ಮಾಡಿದ್ರು ಪತ್ರಿಜಿಯವರು. ಅವರೆಲ್ಲ ಪಾಸ್ಟ್ ರೆಕಾರ್ಡ್ ನೋಡಿದ್ರು. ಚಿಕ್ಕಂದಿನಿಂದನೇ ಒಂದು ಓದುವ ಹವ್ಯಾಸ, ಚಿಕ್ಕಂದಿನಿಂದನೇ ಒಂದು ಬುಕ್ಕಿನ ಮೇಲೆ ಆಸಕ್ತಿ, ಎಲ್ಲ ಪರ್ಫೆಕ್ಟ್ ಇತ್ತು. ಇದು ಜ್ಞಾನದ ಭಂಡಾರ. ಇವರು ಇಂಥ ಒಂದು ಪರ್ಫೆಕ್ಟ್ ಪರ್ಸನ್ ಇದ್ದಾನೆ. ಅವರು ಇವರಲ್ಲಿ ವಾಕಿನ್ ಆದ್ರೆ ಈಸ್ ಅ ರೈಟ್ ಪರ್ಸನ್ ಅಂತೇಳಿ ಪತ್ರಿ ಸಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಪತ್ರಿ ಸಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಓಕೆ ಅಂದರು. ಇದು ಎಲ್ಲ ಆಸ್ಟ್ರಲ್ ಲೆವೆಲ್ ಅಲ್ಲಿ ಆಗಿದೆ. ಫಿಸಿಕಲ್ ಲೆವೆಲ್ ಅಲ್ಲಿ ಯಾವಾಗ ಆಯ್ತು ಅಂದ್ರೆ ಆಕ್ಸಿಡೆಂಟ್ ನಡೆದಾಗ ಫಿಸಿಕಲ್ ಲೆವೆಲ್ ಅಲ್ಲಿ ವಾಕಿಂಗ್ ಪ್ರೋಸೆಸ್ ಆಯ್ತು. ನೋಡಿ, ಅಂದ್ರೆ ಒಂದು ಮಹಾನ್ ಚೈತನ್ಯ ಬರಬೇಕಂದ್ರೆ ಇಷ್ಟೆಲ್ಲ ಅದ್ರ ಹಿಂದೆ ಕತೆ ಇದೆ, ನಿಜವಾದ ಕತೆ. ನೋಡಿ, ಆ ಜಿಡ್ಡು ಕೃಷ್ಣಮೂರ್ತಿ ಯಾರು ಬುದ್ಧನ ಕಾನ್ಶಿಯಸ್ ಅನ್ನ ಬೇಡ ಅಂತ ಹೇಳಿದ್ರಲ್ಲ, ಅವರು ಬಾಡಿ ವೇಕೇಟ್ ಮಾಡಿದಾಗ ಪತ್ರಿ ಸಾರ್ ಮುಂದೆ ಬಂದು ಅವರು ಬಹಳವಾಗಿ ಅಂದ್ರೆ ಬೇಜಾರು ಪಟ್ಕೊಂಡು ಹೋದ್ರಂತೆ. ನಾನು ಅಂತ ಒಂದು ತಪ್ಪು ಮಾಡಿಬಿಟ್ಟೆ, ನನಗೆ ಬಂದ ಒಂದು ಸದಾವಕಾಶವನ್ನ ನಾನು ತಿರಸ್ಕರಿಸ್ಬಿಟ್ಟೆ, ಆ ಮೈತ್ರೇಯ ಕಾನ್ಶಿಯಸ್ನ ವಾಕಿನ್ ಮಾಡಿಸ್ಕೊಳ್ಳೋ ಒಂದು ಭಾಗ್ಯವಿತ್ತು ನನಗೆ, ನಾನು ತಿರಸ್ಕರಿಸ್ಬಿಟ್ಟೆ, ನಾನು ಬಹಳ ತಪ್ಪು ಮಾಡಿದೆ ಅಂತೇಳಿ ಅವರು ವ್ಯಥೆಯನ್ನು ಪಟ್ಟು ಹೋದರಂತೆ ಪತ್ರಿ ಸಾರ್ ಮುಂದೆ. ನೋಡಿ, ಅಂದ್ರೆ ರೈಟ್ ಟೈಮ್ ನಲ್ಲಿ ರೈಟ್ ಡಿಸಿಷನ್ ಎಷ್ಟು ಬಹಳ ಮುಖ್ಯವಾದದ್ದು ಅಂತೇಳಿ. ಅದಾದ ನಂತರ ನೀವೇ ನೋಡಿದ್ರಿ, ವಾಕಿನ್ ಆದ ನಂತರ ಪತ್ರಿ ಸಾರ್ನ ಕೆಲಸ ಅದ್ಭುತವಾದ ಕೆಲಸ. ಇಂಥ ಕಡೆ ಪ್ರಚಾರ ಆಗಿಲ್ಲ ಅನ್ನಂಗಿಲ್ಲ, ಇಂಥ ದೇಶದಲ್ಲಿ ಪ್ರಚಾರ ಆಗಿಲ್ಲ ಅನ್ನಂಗಿಲ್ಲ. ಭಾರತ, ಅಖಂಡ ಭಾರತ ಮತ್ತು 80 ದೇಶಗಳಲ್ಲಿ ಪತ್ರಿ ಸಾರ್ ಧ್ಯಾನ ಪ್ರಚಾರ ಮಾಡಿ ಧ್ಯಾನ ಜಗತ್ತನ್ನ ನಿರ್ಮಾಣ ಮಾಡಿದ್ರು. ಪಿರಮಿಡ್ ಸೊಸೈಟಿ PSSM ಮೂವ್ಮೆಂಟ್ ನ ಸೃಷ್ಟಿ ಮಾಡಿದ್ರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ ಅವರು ಸೃಷ್ಟಿ ಮಾಡಿ ದೇಶಾದ್ಯಂತ, ಪ್ರಪಂಚಾದ್ಯಂತ ಅದನ್ನ ಹಬ್ಸಿದ್ರು. ಮತ್ತು ಇದೊಂದೇ ಅಲ್ಲ, ಇದರ ಜೊತೆಗೆ ಪಿರಮಿಡ್ ಜಗತ್ತು ಮತ್ತು ಶಾಕಾಹಾರ ಜಗತ್ತಿನ ನಿರ್ಮಾಣಕ್ಕೂ ಅವರು ಸಂಕಲ್ಪ ಪಟ್ಟಿದ್ರು. ಅದೇ ಪ್ರಕಾರ, ಅದೇ ನಿಟ್ಟಿನಲ್ಲಿ ವೆಜಿಟೇರಿಯನ್ ರ್ಯಾಲಿಗಳು, ವೆಜಿಟೇರಿಯನಿಸಂ ಬಗ್ಗೆ ಜ್ಞಾನ ಕೊಡೋದು ಎಲ್ಲವನ್ನು ಮಾಡ್ತಾ ಅನೇಕ ಪಿರಮಿಡ್ ನಿರ್ಮಾಣಕ್ಕೆ ಅವರು ಒಂದು ಮೋಟಿವೇಶನ್ ಕೊಡ್ತಾ, ಎಲ್ಲರಿಗೂ ಅದರ ಜ್ಞಾನವನ್ನು ತಿಳಿಸ್ತಾ ಒಂದು ಶಾಕಾಹಾರ ಜಗತ್, ಪಿರಮಿಡ್ ಜಗತ್ತಿಗೂ ಅವರು ನಾಂದಿ ಹಾಕ್ತಾ ಹೊರಟರು. ಇದು 3 ಕೆಲಸ ಅಟ್ ಎ ಟೈಮೇ ಶುರುವಾಯಿತು. ಒಂದು ಧ್ಯಾನ ಜಗತ್ತು, ಒಂದು ಪಿರಮಿಡ್ ಜಗತ್ತು, ಒಂದು ಶಾಕಾಹಾರ ಜಗತ್ತಿನ 3 ನಿರ್ಮಾಣಗಳನ್ನು ಅಟ್ ಎ ಟೈಮೇ ಶುರುವಾಯಿತು. ಜೊತೆಗೆ ಹೋಗೋದಕ್ಕೆ ಶುರು ಆಯಿತು ಎಲ್ಲ. ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಪತ್ರಿ ಸಾರು ಅತಿ ಸಾಮಾನ್ಯ ವ್ಯಕ್ತಿಯಂತೆ ಮಾಡಿ ಮುಗಿಸಿದ್ರು. ಯಾರಿಗೆ ಅವ್ರು ನೋಡಿದ್ರೆ ಗೊತ್ತಾಗ್ತಾ ಇದ್ದಿಲ್ಲ ಇವರು ಇಷ್ಟು ಅಸಾಮಾನ್ಯ ವ್ಯಕ್ತಿ ಅಂತೇಳಿ ಯಾರಿಗೂ ತಿಳಿತಾ ಇರಲಿಲ್ಲ. ಆದ್ರೆ ಅವ್ರ ಸಂಪರ್ಕಕ್ಕೆ ಬಂದಾಗ, ಅವರ ಚೈತನ್ಯದ ಅರಿವು ಆದಾಗ ಅವರ ಶಕ್ತಿ ಪ್ರತಿಯೊಬ್ಬರಿಗೆ ಅರಿವಾಗ್ತಿತ್ತು. ಅಂತ ಒಂದು ವ್ಯಕ್ತಿತ್ವ ನಮ್ಮ ಪತ್ರಿ ಸರ್ದು. ಅಂತ ವ್ಯಕ್ತಿಯ ಮುಖಾಂತರ ಅಂತ ಸಂಕಲ್ಪವನ್ನೇ ಬರುತ್ತೆ. ಅದೇ ಸಂಕಲ್ಪ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಶಾಕಾಹಾರ ಜಗತ್ತು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ನನಗೆ ಅವಕಾಶ ಕೊಟ್ಟಿರುವ PMC ಬಾಗಲಕೋಟೆಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ.